ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೂಡ ಸಂಕಷ್ಟದ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸಂಕಟ ಕಾಡ್ತಾ ಇದೆ ಅನ್ನೋದರ ಮಧ್ಯದಲ್ಲಿ ಈಗ ಸಚಿವ ಬೈರತಿ ಸುರೇಶ್ಗೂ ಮೂಡ ಸಂಕಷ್ಟ. ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಇಡಿ ನೋಟಿಸ್. ಇಲಾಖೆಯ ಕಾರ್ಯದರ್ಶಿಗೆ ಇಡಿ ಸಮನ್ಸ್ ಅನ್ನು ನೀಡಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಅನ್ನು ನೀಡಿರೋದು. ಮೂಡ ನಗರಾಭಿವೃದ್ಧಿ ಇಲಾಖೆಗೆ ಬರುವ ಹಿನ್ನೆಲೆ ಈ ಸಮನ್ಸ್ ಅನ್ನು ನೀಡಲಾಗಿದೆ. ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ನಗರಾಭಿವೃದ್ಧಿಯ ಕಾರ್ಯದರ್ಶಿಗೆ ಈಗ ಇಡಿ ನೋಟಿಸ್ ಅನ್ನ ನೀಡಿದೆ ಜಾರಿ ನಿರ್ದೇಶನಾಲಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ಫೋನ್ ಸಂಪರ್ಕದಲ್ಲಿ. ವಿಜಯ್, ಬೈರತಿ ಸುರೇಶ್ ವಿರುದ್ಧ ಮೊದಲ ದಿನದಿಂದಲೂ ಪ್ರತಿಪಕ್ಷ ಬಿಜೆಪಿ ಗಂಭೀರ ಆರೋಪವನ್ನ ಮಾಡ್ತಾ ಬರ್ತಾನೆ ಇತ್ತು. ಅದು ಯಾವ್ದಾವುದೋ ಆಯಾಮವನ್ನ ಪಡೆದುಕೊಳ್ತು, ಅದು ಬೇರೆ ಮಾತು. ಈಗ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಕಾರಣ ಆಗ್ಬೋದು ಬೈರತಿ ಸುರೇಶ್ಗೆ? ಏನ್ ಮಾಹಿತಿ ಕೊಡ್ತೀರಿ? ಶ್ರೀಪಾದ್, ಇಡಿ ಮೂಡ ವಿಚಾರ ಸಂಬಂಧಪಟ್ಟಂತೆ ಹಗರಣದ ಆರೋಪ ಸಂಬಂಧಪಟ್ಟಂತೆ ಇಡಿ ಅಂತ ನಡೆಸಿರುವಂತಹ ತನಿಖೆ ಈಗ ಒಂದು ಬಿಗಿಗೊಳ್ತಾ ಇರುವಂತದ್ದು. ಜೊತೆಗೆ ಈಗ ವಿಧಾನಸೌಧ ಅಂಗಳಕ್ಕೂ ಕೂಡ ಈಗ ಕಾಲಿಟ್ಟಿರುವಂತದ್ದು. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಮುಂದೆ ಈಗ ಸಚಿವ ಬೈರತಿ ಸುರೇಶ್ಗೂ ಕೂಡ ಕಾದಿದೆಯಾ ಸಂಕಷ್ಟ ಅನ್ನುವಂಥದ್ದು ಚರ್ಚೆಯ ವಿಚಾರ ಆಗಿರುವಂತದ್ದು. ಯಾಕಂದ್ರೆ ಸಚಿವ ಬೈರತಿ ಸುರೇಶ್ ವಿರುದ್ಧ ಕೂಡ ಒಂದಷ್ಟು ಗಂಭೀರವಾಗಿ ಆರೋಪಗಳು ಕೇಳಿ ಬರ್ತಾ ಉಂಟು. ಮೂಡ ವಿಚಾರ ಸಂಬಂಧಪಟ್ಟಂತೆ ದಾಖಲೆ ತಂದ್ರು, ದಾಖಲೆಗಳನ್ನ ಒಂದಷ್ಟು ಸುಟ್ಟಾಕಿದ್ದಾರೆ. ಇವೆಲ್ಲವೂ ಕೂಡ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಈಗ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಕೊಟ್ಟಿರುವಂತಹ ನೋಟಿಸ್ ಹಿನ್ನೆಲೆಯಲ್ಲಿ ಅದಾದ ನಂತರ ಅವನ್ನ ಕರೆದು ವಿಚಾರಣೆ ಮಾಡುವಂತದ್ದು, ಅದಾದ ಬಳಿಕ ಮುಂದೆ ನೋಟಿಸ್ ಕೊಡುವಂತದ್ದು ಸಚಿವ ಬೈರತಿ ಸುರೇಶ್ ಅನ್ನುವಂಥದ್ದು ಚರ್ಚೆ. ಅದಕ್ಕೆ ಪೂರಕವಾಗಿ ಮುಂಚಿನ ಕೂಡ ಇಡಿಯ ತನಿಖೆ ನೋಡ್ತಾ ಬಂತದ್ದೇ ಬಿಗಿಕೊಳ್ತಾ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಸಚಿವ ಬೈರತಿ ಸುರೇಶ್ ಕೂಡ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರುವಂತದ್ದು. ಈಗ ಮುಂದೆ ಇಡಿ ತನಿಖೆಯ ನಂತರ, ಅಂದ್ರೆ ಏನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರ ತನಿಖೆಯ ವಿಚಾರಣೆಯ ನಂತರ ಮುಂದೆ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ. ಸದ್ಯದ ಮಾಹಿತಿ ಪ್ರಕಾರ, ಅಂದ್ರೆ ಸದ್ಯದ ಒಂದು ಸಚಿವ ಬೈರತಿ ಸುರೇಶ್ ಅವರ ಆಪ್ತ ಬಳಗದ ಮಾಹಿತಿ ಪ್ರಕಾರ ಅವರು ಕೂಡ ಆತಂಕಗೊಂಡಿರೋದು, ಅವರು ಕೂಡ ನೋಟಿಸ್ ಬರುವಂತಹ ಸಾಧ್ಯತೆ ಇದೆ ಅಂತ ಅವರ ಚರ್ಚೆ ಆಗ್ತಾ ಇರುವಂತದ್ದು. ಶ್ರೀಪಾದ್, ವಿಜಯ್, ಇಲ್ಲಿಂದ ಮತ್ತೆ ಬೇರೆ ರೀತಿಯ ಟ್ವಿಸ್ಟ್ ಅನ್ನ ಪಡೆದುಕೋಬಹುದಾ ಈ ಮೂಡ ಕೇಸ್? ಖಂಡಿತವಾಗ್ಲೂ ಶ್ರೀಪಾದ್, ಯಾಕೆಂದ್ರೆ ಮೊದಲು ಇಡಿ ತನಿಖೆ ಆರಂಭಗೊಂಡ ನಂತರ ಅದು ಏಕಾಏಕಿ ಅವ್ರು ನೋಟಿಸ್ ಕೊಟ್ಟಿಲ್ಲ. ಸುಮಾರು ದಿನಗಳ ಕಾಲ ಅವರು ಸಾಕಷ್ಟು ಅಧ್ಯಯನ ನಡೆಸಿ, ದೂರುದಾರನ ವಿಚಾರಣೆ ನಡೆಸಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅದಾದ ನಂತರ ಈಗ ಒಬ್ಬೊಬ್ಬನೇ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾಕಂದ್ರೆ ನಗರಾಭಿವೃದ್ಧಿ ಮೂಡಾದ ಅಧಿಕಾರಿಗಳು ಮತ್ತು ಏನು ಈ ಹಿಂದೆ ನಡೆಸಿದಂತಹ ಮಾಜಿ ಏನು ಹಿಂದೆ ಆಯುಕ್ತರಾಗಿದ್ದಂತಹ ಹಾಲಿ ಸಂಸದರು ಕೂಡ ತನಿಖೆ ನಡೆಸಿರುವಂತದ್ದು. ಇವೆಲ್ಲವೂ ಕೂಡ ನೋಡೋದಾದ್ರೆ ತನಿಖೆ ಸ್ಟೆಪ್ ಒಂದೊಂದೇ ಕೂಡ ಮೇಲಕ್ಕೆ ಹೋಗ್ತಾ ಇರುವಂತದ್ದು ಮತ್ತು ಒಬ್ಬೊಬ್ಬರನ್ನೇ ಕೂಡ ವಿಚಾರಣೆ ಮಾಡ್ತಾರಂತ ಹಿನ್ನೆಲೆಯಲ್ಲಿ ಇದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರಾ ಅನ್ನೋಂಥ ಒಂದು ಪ್ರಶ್ನೆ ಮತ್ತು ಜೊತೆಗೆ ತನಿಖೆ ಸಾಕಷ್ಟು ಬಿಗಿಗೊಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಸಚಿವ ಬೈರತಿ ಸುರೇಶ್ ಆದಿಯಾಗಿ ಅವರ ಬಳಗದಲ್ಲಿ ಒಂದು ರೀತಿಯಲ್ಲಿ ಆತಂಕಗೊಂಡಿರೋದು ಕೂಡ ಸತ್ಯ ಅಂತ ಹೇಳ್ಬೋದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ಧ್ರುವ, ಗಮನಿಸ್ತಾ ಇದ್ದೀವಿ ಇಡಿ ಈಗ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನ್ ಅಪ್ಡೇಟ್ಸ್ ಇದೆ ನಿಮ್ಮ ಹತ್ರ? ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗ ಬೈರತಿ ಸುರೇಶ್ಗೆ ಮೂಡ ಸಂಕಷ್ಟ ಎದುರಾಯ್ತಾ ಅನ್ನುವಂತಹ ಪ್ರಶ್ನೆ. ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಅನ್ನ ನೀಡಿದೆ. ಇಲಾಖೆಯ ಕಾರ್ಯದರ್ಶಿಗೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಕೊಟ್ಟಿರೋದು. ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳೋಣ. ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ಪ್ರತಿನಿಧಿ ಧ್ರುವ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಈಗ ನಗರಾಭಿವೃದ್ಧಿ ಇಲಾಖೆಗೆ ಇಡಿ ಒಂದು ನೋಟಿಸ್ ಅನ್ನ ನೀಡಿದೆ. ಮುಖ್ಯವಾಗಿ ಈ ಮೂಡ ಹಗರಣ ಏನಿದೆ ಇದರಲ್ಲಿ ಇಡಿ ತನಿಖೆಯನ್ನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಈಗ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರನ್ನ ಕೂಡ ವಿಚಾರಣೆ
ಒಳಪಡಿಸಿದೆ. ಇದರಲ್ಲಿ ಮುಖ್ಯವಾಗಿ A4 ಹಾಗೆ ಸಿಎಂ ಬಾಮೈದ A3 ಅವರನ್ನ ಕೂಡ ವಿಚಾರಣೆ ಮಾಡಿದೆ. ಅದಲ್ಲದೆ ಹಲವು ಕಡೆ ರೇಡ್ ಅನ್ನ ಕೂಡ ನಡೆಸಿ ದೂರುದಾರರಿರ್ಬೋದು, ಹಾಗೆ ಈ ಇಡಿ ವಿಚಾರದಲ್ಲಿ ಈ ಮೂಡ ಸೈಟ್ ಹಂಚಿಕೆ ಆಯ್ತು ನೋಡಿ ಆಗಿದ್ದ ಅಧಿಕಾರಿಗಳಿರ್ಬೋದು, ಎಲ್ಲರನ್ನ ಕೂಡ ವಿಚಾರಣೆ ನಡೆಸಿದ ನಂತರ ಈಗ ನಗರಾಭಿವೃದ್ಧಿ ಇಲಾಖೆ ಅಂದ್ರೆ ವಿಧಾನಸೌಧಕ್ಕೆ ಕೂಡ ಇಡಿ ಎಂಟ್ರಿ ಕೊಟ್ಟಿರುವಂತದ್ದು. ಮುಖ್ಯವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಏನಿದ್ದಾರೆ ಅವರಿಗೆ ನೋಟಿಸ್ ನೀಡಿ ನಾಳೆ ಸಮನ್ಸನ ನೀಡಿದ್ದಾರೆ. ಸಂಬಂಧಪಟ್ಟ ದಾಖಲಾತಿಗಳನ್ನ ತೆಗೆದುಕೊಂಡು ಇಡಿ ಕಚೇರಿಗೆ ಹಾಜರಾಗಿ ಅಂತ ಕೂಡ ಸೂಚಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಇಡಿ ನೋಟಿಸ್ ಕೊಟ್ಟಿರುವಂತಹ ಉದ್ದೇಶ ಏನು ಅಂತ ನೋಡೋದಾದ್ರೆ, ಈ ಮೂಡ ಏನಿದೆ ಇದು ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ. ಹೀಗಾಗಿ ಇಡಿ ಅಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಈಗ ಸದ್ಯ ಸಮನ್ಸನ್ನ ಕೂಡ ನೀಡಲಾಗಿದೆ. ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಮೂಡ ಸಂಕಷ್ಟದ ವಿಚಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಸಂಕಟ ಕಾಡ್ತಾ ಇದೆ ಅನ್ನೋದರ ಮಧ್ಯದಲ್ಲಿ ಈಗ ಸಚಿವ ಬೈರತಿ ಸುರೇಶ್ಗೂ ಮೂಡ ಸಂಕಷ್ಟ. ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಇಡಿ ನೋಟಿಸ್, ಇಲಾಖೆಯ ಕಾರ್ಯದರ್ಶಿಗೆ ಇಡಿ ಸಮನ್ಸ್ ಅನ್ನ ನೀಡಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಅನ್ನ ನೀಡಿರೋದು. ಮೂಡ ನಗರಾಭಿವೃದ್ಧಿ ಇಲಾಖೆಗೆ ಬರುವ ಹಿನ್ನೆಲೆ ಈ ಸಮನ್ಸ್ ಅನ್ನ ನೀಡಲಾಗಿದೆ. ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಬೇಕು ಅಂತ ನಗರಾಭಿವೃದ್ಧಿಯ ಕಾರ್ಯದರ್ಶಿಗೆ ಈಗ ಇಡಿ ನೋಟಿಸ್ ಅನ್ನ ನೀಡಿದೆ ಜಾರಿ ನಿರ್ದೇಶನಾಲಯ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ಫೋನ್ ಸಂಪರ್ಕದಲ್ಲಿ ವಿಜಯ್, ಬೈರತಿ ಸುರೇಶ್ ವಿರುದ್ಧ ಮೊದಲ ದಿನದಿಂದಲೂ ಪ್ರತಿಪಕ್ಷ ಬಿಜೆಪಿ ಗಂಭೀರ ಆರೋಪವನ್ನ ಮಾಡ್ತಾ ಬರ್ತಾನೆ ಇತ್ತು. ಅದು ಯಾವ್ದಾವುದೋ ಆಯಾಮವನ್ನ ಪಡೆದುಕೊಳ್ತು, ಅದು ಬೇರೆ ಮಾತು. ಈಗ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಇಡಿ ನೋಟಿಸ್ ಅನ್ನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಕಾರಣ ಆಗ್ಬೋದು ಬೈರತಿ ಸುರೇಶ್ಗೆ? ಏನ್ ಮಾಹಿತಿ ಕೊಡ್ತೀರಿ? ಶ್ರೀಪಾದ್, ಇಡಿ ಮೂಡ ವಿಚಾರ ಸಂಬಂಧಪಟ್ಟಂತೆ ಹಗರಣದ ಆರೋಪ ಸಂಬಂಧಪಟ್ಟಂತೆ ಇಡಿ ನಡೆಸಿರುವಂತಹ ತನಿಖೆ ಈಗ ಒಂದು ಬಿಗಿಗೊಳ್ತಾ ಇರುವಂತದ್ದು. ಜೊತೆಗೆ ಈಗ ವಿಧಾನಸೌಧ ಅಂಗಳಕ್ಕೂ ಕೂಡ ಈಗ ಕಾಲಿಟ್ಟಿರುವಂತದ್ದು. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಮುಂದೆ ಈಗ ಸಚಿವ ಬೈರತಿ ಸುರೇಶ್ಗೂ ಕೂಡ ಕಾದಿದೆಯಾ ಸಂಕಷ್ಟ ಅನ್ನುವಂಥದ್ದು ಚರ್ಚೆಯ ವಿಚಾರ ಆಗಿರುವಂತದ್ದು. ಯಾಕಂದ್ರೆ ಸಚಿವ ಬೈರತಿ ಸುರೇಶ್ ವಿರುದ್ಧ ಕೂಡ ಒಂದಷ್ಟು ಗಂಭೀರವಾಗಿ ಆರೋಪಗಳು ಕೇಳಿ ಬರ್ತಾ ಮೂಡ ವಿಚಾರ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಒಂದಷ್ಟು ಸುಟ್ಟು ಹಾಕಿದ್ದಾರೆ. ಇವೆಲ್ಲವೂ ಕೂಡ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇರುವಂತದ್ದು. ಇದರ ಬೆನ್ನಲ್ಲೇ ಈಗ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗೆ ಕೊಟ್ಟಿರುವಂತಹ ನೋಟಿಸ್ ಹಿನ್ನೆಲೆಯಲ್ಲಿ ಅದಾದ ನಂತರವನ್ನ ಕರೆದು ವಿಚಾರಣೆ ಮಾಡುವಂತದ್ದು, ಅದಾದ ಬಳಿಕ ಮುಂದೆ ನೋಟಿಸ್ ಕೊಡುವಂತದ್ದು ಸಚಿವ ಬೈರತಿ ಸುರೇಶ್ ಅನ್ನುವಂಥದ್ದು ಚರ್ಚೆ. ಅದಕ್ಕೆ ಪೂರಕವಾಗಿ ಮುಂಚಿನ ಕೂಡ ಇಡಿಯ ತನಿಖೆ ನೋಡ್ತಾ ಬಂತದ್ದೇ ಬಿಗಿಕೊಳ್ತಾ ಇರುವಂತದ್ದು. ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈಗ ಸಚಿವ ಬೈರತಿ ಸುರೇಶ್ ಕೂಡ ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರುವಂತದ್ದು. ಈಗ ಮುಂದೆ ಇಡಿ ತನಿಖೆಯ ನಂತರ ಅಂದ್ರೆ ಏನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರ ತನಿಖೆಯ ವಿಚಾರಣೆಯ ನಂತರ ಮುಂದೆ ಏನ್ ಮಾಡ್ತಾರೆ ಅನ್ನೋದು ಕುತೂಹಲ. ಸದ್ಯದ ಮಾಹಿತಿ ಪ್ರಕಾರ ಅಂದ್ರೆ ಸದ್ಯದ ಒಂದು ಸಚಿವ ಬೈರತಿ ಸುರೇಶ್ ಅವರ ಆಪ್ತ ಬಳಗದ ಮಾಹಿತಿ ಪ್ರಕಾರ ಅವರು ಕೂಡ ಆತಂಕಗೊಂಡಿರೋದು, ಅವರು ಕೂಡ ನೋಟಿಸ್ ಬರುವಂತಹ ಸಾಧ್ಯತೆ ಇದೆ ಅಂತ ಅವರ ಚರ್ಚೆ ಆಗ್ತಾ ಇರುವಂತದ್ದು. ಶ್ರೀಪಾದ್, ವಿಜಯ್, ಇಲ್ಲಿಂದ ಮತ್ತೆ ಬೇರೆ ರೀತಿಯ ಟ್ವಿಸ್ಟ್ ಅನ್ನ ಪಡೆದುಕೋಬಹುದಾ ಈ ಮೂಡ ಕೇಸ್? ಖಂಡಿತವಾಗ್ಲೂ ಶ್ರೀಪಾದ್, ಯಾಕೆಂದ್ರೆ ಮೊದಲು ಇಡಿ ತನಿಖೆ ಆರಂಭಗೊಂಡ ನಂತರ ಅದು ಏಕಾಏಕಿ ಅವ್ರು ನೋಟಿಸ್ ಕೊಟ್ಟಿಲ್ಲ. ಸುಮಾರು ದಿನಗಳ ಕಾಲ ಅವರು ಸಾಕಷ್ಟು ಅಧ್ಯಯನ ನಡೆಸಿ ದೂರುದಾರನ ವಿಚಾರಣೆ ನಡೆಸಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅದಾದ ನಂತರ ಈಗ ಒಬ್ಬೊಬ್ಬರನ್ನೇ ಕೂಡ ತನಿಖೆಯನ್ನು ನಡೆಸ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಯಾಕಂದ್ರೆ ನಗರಾಭಿವೃದ್ಧಿ ಮೂಡಾದ ಅಧಿಕಾರಿಗಳು ಮತ್ತು ಏನು ಈ ಹಿಂದೆ ನಡೆಸಿದಂತಹ ಮಾಜಿ ಏನು ಹಿಂದೆ ಆಯುಕ್ತರಾಗಿದ್ದಂತಹ ಹಾಲಿ ಸಂಸದನ್ನು ಕೂಡ ತನಿಖೆ ನಡೆಸಿರುವಂತದ್ದು. ಇವೆಲ್ಲವೂ ಕೂಡ ನೋಡೋದಾದ್ರೆ ತನಿಖೆಯ ಸ್ಟೆಪ್ ಒಂದೊಂದೇ ಕೂಡ ಮೇಲಕ್ಕೆ ಹೋಗ್ತಾ ಇರುವಂತದ್ದು ಮತ್ತು ಒಬ್ಬೊಬ್ಬರನ್ನೇ ಕೂಡ ವಿಚಾರಣೆ ಮಾಡ್ತಾರಂತ ಹಿನ್ನೆಲೆಯಲ್ಲಿ ಇದನ್ನ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರಾ ಅನ್ನೋದು ಒಂದು ಪ್ರಶ್ನೆ ಮತ್ತು ಜೊತೆಗೆ ತನಿಖೆ ಸಾಕಷ್ಟು ಬಿಗಿಗೊಳ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದಿಯಾಗಿ ಸಚಿವ ಬೈರತಿ ಸುರೇಶ್ ಆದಿಯಾಗಿ ಅವರ ಬಳಗದಲ್ಲಿ ಒಂದು ರೀತಿಯಲ್ಲಿ ಆತಂಕಗೊಂಡಿರೋದು ಕೂಡ ಸತ್ಯ ಅಂತ ಹೇಳ್ಬೋದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ವಿಜಯ್ ಮಾಹಿತಿಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಧ್ರುವ ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತದೆ. ಧ್ರುವ, ಗಮನಿಸ್ತಾ ಇದ್ದೀವಿ ಇಡಿ ಈಗ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಈ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನ್ ಅಪ್ಡೇಟ್ಸ್ ಇದೆ ನಿಮ್ಮ ಹತ್ರ?
ಪೈನ ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಈಗ ಬೈರತಿ ಸುರೇಶ್ಗೆ ಮೂಡ ಸಂಕಷ್ಟ ಎದುರಾಯ್ತಾ ಅನ್ನುವಂತಹ ಪ್ರಶ್ನೆ. ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ಅನ್ನ ನೀಡಿದೆ. ಇಲಾಖೆಯ ಕಾರ್ಯದರ್ಶಿಗೆ ನಾಳೆ ಬೆಳಿಗ್ಗೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸಮನ್ಸ್ ಕೊಟ್ಟಿರೋದು. ಅಪ್ಡೇಟ್ಸ್ ಅನ್ನ ತೆಗೆದುಕೊಳ್ಳೋಣ. ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ ಪ್ರತಿನಿಧಿ ಧ್ರುವ. ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಈಗ ನಗರಾಭಿವೃದ್ಧಿ ಇಲಾಖೆಗೆ ಇಡಿ ಒಂದು ನೋಟಿಸ್ ಅನ್ನ ನೀಡಿದೆ. ಮುಖ್ಯವಾಗಿ ಈ ಮೂಡ ಹಗರಣ ಏನಿದೆ ಇದರಲ್ಲಿ ಇಡಿ ತನಿಖೆಯನ್ನ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಈಗ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರನ್ನ ಕೂಡ ವಿಚಾರಣೆ ಒಳಪಡಿಸಿದೆ. ಇದರಲ್ಲಿ ಮುಖ್ಯವಾಗಿ A4 ಹಾಗೆ CM ಬಾಮೈದ A3 ಅವರನ್ನ ಕೂಡ ವಿಚಾರಣೆ ಮಾಡಿದೆ. ಅದಲ್ಲದೆ ಹಲವು ಕಡೆ ರೇಡ್ ಅನ್ನ ಕೂಡ ನಡೆಸಿ ದೂರುದಾರರಿರ್ಬೋದು, ಹಾಗೆ ಈ ಇಡಿ ವಿಚಾರದಲ್ಲಿ ಈ ಮೂಡ ಸೈಟ್ ಹಂಚಿಕೆ ಆಯ್ತು ನೋಡಿ ಆಗಿದ್ದ ಅಧಿಕಾರಿಗಳಿರ್ಬೋದು, ಎಲ್ಲರನ್ನ ಕೂಡ ವಿಚಾರಣೆ ನಡೆಸಿದ ನಂತರ ಈಗ ನಗರಾಭಿವೃದ್ಧಿ ಇಲಾಖೆ ಅಂದ್ರೆ ವಿಧಾನಸೌಧಕ್ಕೆ ಕೂಡ ಇಡಿ ಎಂಟ್ರಿ ಕೊಟ್ಟಿರುವಂತದ್ದು. ಮುಖ್ಯವಾಗಿ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಏನಿದ್ದಾರೆ ಅವರಿಗೆ ನೋಟಿಸ್ ನೀಡಿ ನಾಳೆ ಸಮನ್ಸನ್ನ ನೀಡಿದ್ದಾರೆ. ಸಂಬಂಧಪಟ್ಟ ದಾಖಲಾತಿಗಳನ್ನ ತೆಗೆದುಕೊಂಡು ಇಡಿ ಕಚೇರಿಗೆ ಹಾಜರಾಗಿ ಅಂತ ಕೂಡ ಸೂಚಿಸಲಾಗಿದೆ. ಇದರಲ್ಲಿ ಮುಖ್ಯವಾಗಿ ಇಡಿ ನೋಟಿಸ್ ಕೊಟ್ಟಿರುವಂತಹ ಉದ್ದೇಶ ಏನು ಅಂತ ನೋಡೋದಾದ್ರೆ, ಈ ಮೂಡ ಏನಿದೆ ಇದು ನಗರಾಭಿವೃದ್ಧಿ ಇಲಾಖೆಗೆ ಬರುತ್ತೆ. ಹೀಗಾಗಿ ಇಡಿ ಅಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ನೋಟಿಸ್ ಅನ್ನ ನೀಡಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಈಗ ಸದ್ಯ ಸಮನ್ಸ್ ಅನ್ನ ಕೂಡ ನೀಡಲಾಗಿದೆ. ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತಾರೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವ ಮಾಹಿತಿಗಾಗಿ.